ಆತ್ಮೀಯ ಮಾಧ್ಯಮದ ನನ್ನ ಸ್ನೇಹಿತರೆ, ಇಡೀ ಕರ್ನಾಟಕದಲ್ಲಿ ಗಡಿನಾಡು ಬೆಳಗಾವಿ, ನಾನು 73ನೇ ಇಸ್ವಿಲೇ ಬಂದಿದ್ದೆ. ಚಂದ್ರಿಗೆ ಹುಟ್ಟಿದ್ರೆ ಇಲ್ವೋ ಗೊತ್ತಿಲ್ಲ. 73 ದೊಡ್ಡ ಮೈದಾನ, ಏನು ಹೆಸರು ಹೇಳ್ತಾರೆ ಅದಕ್ಕೆ ಮೈದಾನಕ್ಕೆ? ಗಾಂಧಿ ಮೈದಾನ ಇಲ್ಲ 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 ಸರ್ದಾರ್ ಮೈದಾನ, ಶಿವಪೇಟ್ ಮೈದಾನ ಇತ್ತು. ಸರ್ದಾರ್ ಹೈಸ್ಕೂಲ್ ಮೈದಾನ, ಸರ್ದಾರ್ ಹೈಸ್ಕೂಲ್ ಮೈದಾನ, ಇನ್ನೊಂದು ಆಯ್ತಾ, ಲಿಂಗರಾಜ್ ಮೈದಾನದಲ್ಲಿ ಸುಮಾರು ಆ ಕಾಲದಲ್ಲಿ 67ರ ದಶಕದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ 10,000 ಜನ ಆವತ್ತಿದ್ರು ಲಿಂಗರಾಜ ಕಾಲ ಮೈದಾನದಲ್ಲಿ. ಭಾಷಣ ಮಾಡಿ ನಾನು ಕರ್ಕೊಂಬಂದಿದ್ದವ್ರು ಯಾರು ಅಂದರೆ ಸಿದ್ದನಗೌಡ ಪಾಟೀಲರು, ಜೋಶಿ, ತೋಪಣ್ಣ. ಈ 3 ಜನ ಭಾರಿ ಆ ಕಾಲದಲ್ಲಿ ಅವರು ದೊಡ್ಡ ಅದ್ಭುತವಾದ ಶಕ್ತಿ. ಬೆಳಗಾವಿಗೆ ಅವರ ಅಪಾರವಾದ ಶಕ್ತಿ. ಅವ್ರ ಸ್ಮಾರಕ ಆಗಬೇಕಿಲ್ಲಿ, ಇಲ್ಲಿನ ಎಲ್ಲಾದರೂ ಆಗಲಿ ಆ ಜನ ಮಾಡಿದಂಥ ಕೆಲಸ ಇವತ್ತು ಅವ್ರನ್ನ ಕಣ್ಣು ಮುಂದೆ ನೋಡಿದ ಖುಷಿಯಾಗುತ್ತೆ. ಆವತ್ತೇನಾಯಿತು ಅಂತಂದರೆ ಒಂದೇ ಒಂದು ಮಾತು ನನ್ನ ಭಾಷಣದಲ್ಲಿ, ಇದು ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ. ಅವತ್ತು ಬೆಳಗಾವಿಯಲ್ಲಿ ಕನ್ನಡ ನಾಮಫಲಕ ಬಿಟ್ಟು ಯಾವ ಭಾಷೆ ಇರக்கூಡುದು ಅಂತ ಸುಮಾರು ಸಂಜೆ 7:15 ಗಂಟೆಗೆ ನಾನು ಹೇಳಿದೆ. 8:15 ಗಂಟೆಗೆ ಬೀದಿಯಲ್ಲಿ ನುಗ್ಗಿ ಎಲ್ಲ ನಾಮಫಲಕ ಕಿತ್ತಾಕಿದ್ರು. ನಾವು ಇಳ್ಕೊಂಡಿದ್ದು ಹೋಟ್ಲು ಬಂದು ಕಲ್ಲೊಡೆದ್ರು. ಅದು ನಾವು ತಲೆ ಮೇಲೆ ಬಾಣ್ಲಿ ಇಟ್ಕೊಂಡಿದ್ದೆವು. ಅದಾದಮೇಲೆ ಸಿದ್ದನಗೌಡ ಬಂದು, ಸರ್ ಇಲ್ಲಿಂದ ಹುಬ್ಳಿ ಹೊಟ್ಟೋಗೋಣ ಅಂತೇಳಿ. ಆ ಕಾಲದಿಂದಲೂ ನನಗೆ ಬೆಳಗಾವಿ ಬಗ್ಗೆ ಭಾಳ ಪ್ರೀತಿ. ಅದೊಂದೇ ಅಲ್ಲ, ಬೆಳಗಾವಿ ಮಾಧ್ಯಮದವರು ಅಂದಿನಿಂದ ಇಂದಿನವರೆಗೆ ಬೆಳಗಾವಿ ನಮ್ಮ ಆತ್ಮ ಅಂತ ಹೇಳಿ ಪ್ರೀತಿಯಿಂದ, ಅಭಿಮಾನದಿಂದ ಸಂಪೂರ್ಣ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಅಧಿಕಾರಿಗಳಲ್ಲೂ ಬಹುತೇಕ ಒಳ್ಳೆಯ ಅಧಿಕಾರಿಗಳು ಇದ್ದಾರೆ, ಕೆಟ್ಟ ಅಧಿಕಾರಿಗಳು ಇದ್ದಾರೆ, ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಆಮೇಲೆ ಇಷ್ಟೆಲ್ಲ ಬೆಳಗಾವಿ ಈ ಪರಿಸ್ಥಿತಿ ಬರಬೇಕಾದ್ರೆ ನಮ್ಮ ಅತ್ಯಂತ ನೀಚ ರಾಜಕಾರಣಿಗಳು, ಅವ್ರು ಯಾವ ಪಾರ್ಟಿಯವರಾಗಿರಲಿ, ಕಾಂಗ್ರೆಸ್ ಆಗಿರಲಿ, JDS ಆಗಿರಲಿ, ಜನತಾ ಆಗಿರಲಿ, BJP, ಅವರು ಬೇಕಾಗಿರೋದು ಅಧಿಕಾರದ ದಾಹ. ಇಲ್ಲಿ ಕನ್ನಡ ಉಳಿದಿದ್ದರೆ, ಕನ್ನಡ ಬೆಳೆದಿದ್ದರೆ ನಮ್ಮ ಹೋರಾಟಗಾರರಿಂದ, ಚಳುವಳಿಗಾರರಿಂದ, ಕನ್ನಡ ಚಳುವಳಿಗಾರರಿಂದ ಸುಮಾರು ಇವತ್ತು ಭಾಳ ಅತ್ಯಂತ ಗಂಭೀರವಾಗಿ ಚಿಂತನೆ ಮಾಡ್ತಾ ಇದ್ವಿ. ಸುಮಾರು 29ಕ್ಕೂ ಹೆಚ್ಚು ಕನ್ನಡ ಪರ ಸಂಘಟನೆಗಳು ತಾವೇನು ಸೇರಿದ್ದೀರಿ. ನಿಜಕ್ಕೂ ಇದು ಮುಂದಿನ ಸೂಚನೆ. ಬೆಳಗಾವಿಯಿಂದ ಒಂದು ಹೊಸ ಕ್ರಾಂತಿ ಆರಂಭ ಆಗುತ್ತೆ. ಹೊಸ ಕ್ರಾಂತಿಗೆ ಇದೊಂದು ದಿಕ್ಕು, ಹೊಸ ಕ್ರಾಂತಿ ಕಹಳೆ. ಇವತ್ತು ಹೇಳ್ತಾ ಇದ್ದೀರಿ, ಕನ್ನಡ ಹೆಸರಿನಲ್ಲಿ ಸರ್ಕಾರ ಬರಬೇಕು. ಕನ್ನಡ ಹೆಸರಿನಲ್ಲಿ ಸರ್ಕಾರ ಬರಬೇಕು. ಆಗ ನಿಮ್ಮ ಕತೆ ನೋಡಿ